ನಾವೂರು ಗ್ರಾಮದ ಕೂಡಿಬೈಲು ಎಂಬಲ್ಲಿ ಬಂಟ್ವಾಳ ಕಂಬಳ ಎಂದು ಪ್ರಸಿದ್ಧಿ ಪಡೆದಿರುವ 13ನೇ ವರ್ಷದ ಹೊನಲು ಬೆಳಕಿನ ಮೂಡೂರು ಪಡೂರು ಜೋಡುಕರೆ ಬಯಲು ಕಂಬಳವು ಮಾರ್ಚ್ 2ರಂದು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಅದ್ದೂರಿಯಾಗಿ ನಡೆಯಲಿದೆ ಎಂದು ಕಂಬಳ ಸಮಿತಿಯ ಗೌರವಾಧ್ಯಕ್ಷ ಮಾಜಿ ಸಚಿವ ಬಿ ರಮಾನಾಥ ರೈ ಹೇಳಿದ್ದಾರೆ. ಬಿಸಿ ರೋಡಿನಲ್ಲಿ ಆಮಂತ್ರಣ ಪತ್ರ ಬಿಡುಗಡೆಗೊಳಿಸಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಕಾವಳಕಟ್ಟೆಯಲ್ಲಿ 10 ವರ್ಷ ನಡೆದಿದ್ದ ಈ ಕಂಬಳವು ಹೊಸ ಆವಿಷ್ಕಾರಗಳಿಂದಲೇ ಗುರುತಿಸಿಕೊಂಡಿದೆ. ಇದೀಗ ನಾವೂರು ಗ್ರಾಮದ ಕೂಡಿಬೈಲು ಗದ್ದೆಯಲ್ಲಿ 3ನೇ ವರ್ಷ ನಡೆಯಲಿರುವ ಕಂಬಳದಲ್ಲಿ ಕೂಡ ಅತಿಥಿಗಳಿಗೆ ಪ್ರತ್ಯೇಕ ವಿಐಪಿ ಗ್ಯಾಲರಿ ಅಳವಡಿಸಲು ಚಿಂತನೆ ನಡೆಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಕಂಬಳ ಉಳಿಸಿ ಬೆಳೆಸುವಲ್ಲಿ ಕಾನೂನು ಹೋರಾಟ ನಡೆಸಿ ಮಹಿಳೆಯರು ಕೂಡ ಕಂಬಳ ವೀಕ್ಷಿಸಲು ಪ್ರತ್ಯೇಕ ಗ್ಯಾಲರಿ ಅಳವಡಿಕೆ, ಸಿನಿಮಾ ತಾರೆಯರು ಮತ್ತು ಗಣ್ಯರು ಭಾಗವಹಿಸುವ ಮೂಲಕ ಕಂಬಳಕ್ಕೆ ಹೊಸ ರೂಪ ಕೊಟ್ಟ ಹೆಗ್ಗಳಿಕೆ ಮೂಡೂರು ಪಡೂರು ಕಂಬಳಕೂಟಕ್ಕೆ ಸಲ್ಲುತ್ತದೆ. ಈ ಬಾರಿ ಸೋಲೂರು ಆರ್ಯ ಈಡಿಗ ಮಹಾಸಂಸ್ಥಾನ ಪೀಠಾಧಿಪತಿ ವಿಖ್ಯಾತಾನಂದ ಸ್ವಾಮೀಜಿ, ಅಳದಂಗಡಿ ಅರಮನೆ ತಿಮ್ಮಣ್ಣರಸ ಡಾ ಪದ್ಮಪ್ರಸಾದ ಅಜಿಲ, ಅಲ್ಲಿಪಾದೆ ಸೇಂಟ್ ಆಂಟೋನಿ ಚರ್ಚ್ನ ಧರ್ಮಗುರು ಫೆಡ್ರಿಕ್ ಮೊಂತೆರೊ ಮತ್ತಿತರ ಗಣ್ಯರು ಕಂಬಳವನ್ನು ಉದ್ಘಾಟಿಸುವರು. ಹಲವು ಗಣ್ಯರು ಭಾಗವಹಿಸುವರು ಎಂದು ಅವರು ವಿವರಿಸಿದರು. ಮೂಡೂರು ಗ್ರಾಮದ ಕಾವಳಕಟ್ಟೆಯಲ್ಲಿ 10 ವರ್ಷ ಸತತವಾಗಿ ಕಂಬಳ ನಡೆಸಿ ಜಾಗದ ಕೊರತೆಯಿಂದಾಗಿ ನಾವು ಸ್ವಲ್ಪ ಸಮಯ ಕಂಬಳವನ್ನು ಮುಂದುವರಿಸಲು ಸಾಧ್ಯ ಆಗದೆ ಕಂಬಳೋತ್ಸವ ಮೂಡೂರು ಪಟ್ಟು ಆಗಲೇಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾವೂರ ಪ್ರದೇಶದಲ್ಲಿ ನಾವು ಜಾಗವನ್ನು ಕಂಡು ಹುಡುಕಿ ರೈತರ ಮನವೊಲಿಸಿ ಒಂದು ಉತ್ತಮವಾದಂಥ ಕರೆಯನ್ನು ನಿರ್ಮಾಣ ಮಾಡಿ ಕಂಬಳ ಇವತ್ತು 13ನೇ ವರ್ಷದ ಕಂಬಳವನ್ನು ನಾವು ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎಲ್ಲ ಸಾಮಾಜಿಕ ಮುಖಂಡರು, ಧಾರ್ಮಿಕ ಮುಖಂಡರು, ಎಲ್ಲ ಜಾತಿ ಧರ್ಮ ಭಾಷೆ ಎಲ್ಲರನ್ನ ಒಟ್ಟು ಸೇರಿಸುವಂಥದ್ದು ಈ ಕಂಬಳದ ಮುಖ್ಯ ಉದ್ದೇಶ. ಪದ್ಮಶೇಖರ್ ಜೈನ್ ಅವರು ಕಾವಲಗೂಡೂರು ಕಾವಲಕಟ್ಟೆ ಕಂಬಳ ಸಮಿತಿಯ ಅಧ್ಯಕ್ಷರಾಗಿ ಯಶಸ್ವಿಯಾಗಿ 10 ವರ್ಷ ಕಾಲ ನಡೆಸಿದ ನಂತರ ಇವತ್ತು ನಮಗೆ ಗಣೇಶೋತ್ಸವ ಕಾರ್ಯಕ್ರಮ ಇದೆ, ಅದರಲ್ಲೂ ಕೂಡ ಅಧ್ಯಕ್ಷರಾಗಿ ಅವರಿದ್ದಾರೆ. ಅದಕ್ಕಾಗಿ ಈ ಸರಿ ಕಂಬಳ ಉತ್ಸವ ಅಂದರೆ ಕಳೆದ ಸಾಲಿನಲ್ಲಿ ಬೇರೆಯವರ ಹೆಗಲ ಮೇಲೆ ನಾವು ಜವಾಬ್ದಾರಿ ಹಂಚಿದೆ. ಎಲ್ಲರಿಗೂ ಒಬ್ಬರು ಎಲ್ಲವನ್ನ ಮಾಡೋದು ಕಷ್ಟ ಆಗುತ್ತೆ. ಆ ದೃಷ್ಟಿಯಲ್ಲಿ PUC ರೋಡಿಗಸ್ ಇವತ್ತು ಕಂಬಳ ಸಮಿತಿಯ ಅಧ್ಯಕ್ಷರಾಗಿ ಇವತ್ತು ಅವರ ನೇಮಕಾತಿ ಮಾಡಿದ ಮೇಲೆ ಇವತ್ತು ಇದು 3ನೇ ವರ್ಷದ ಕಂಬಳ. ಈ ಕಂಬಳದ ವಿಶೇಷತೆ ಕೂಡ ಇದೆ. ಪ್ರತಿ ಸಾರಿ ಒಂದು ವಿಶೇಷವನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ಈ ಕಂಬಳದಲ್ಲಿ ಒಂದು ವಿಶೇಷವಾದ VIP ವೇದಿಕೆಯನ್ನು ನಾವು ಇವತ್ತು ಸಿದ್ಧತೆ ಮಾಡ್ತೀವಿ. ಅವರು ನಿರಂತರವಾಗಿ ಬಹುಶಃ ನಮ್ಮ ಕಾರ್ಯಕ್ರಮದ ವೇದಿಕೆ ಪ್ರತ್ಯೇಕವಾಗಿ ಇಟ್ಟುಕೊಂಡು ಅದರ ಹತ್ತಿರದಲ್ಲಿ ಒಂದು VIP ವೇದಿಕೆಯನ್ನು ಮಾಡಿದ್ರೆ ನೀವು ಎಷ್ಟು ದಿವಸ ಹೊತ್ತು ಅಲ್ಲಿ ಕೂತ್ಕೊಳ್ತೀರ ಅಷ್ಟು ಹೊತ್ತು ನೀವು ಕೂತ್ಕೊಂಡು ವೀಕ್ಷಣೆ ಮಾಡುವಂಥ ಅವಕಾಶ ಆಗ್ತಕ್ಕಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಅಂತ ಇದು ಹೊಸ ಒಂದು. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಾಜೀವ ಶೆಟ್ಟಿ ಎಡ್ತೂರು ಮಾತನಾಡಿ, ಈ ಬಾರಿ ಹಗ್ಗ ಹಿರಿಯ ಮತ್ತು ನೇಗಿಲು ಹಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗೆದ್ದ ಕೋಣಗಳ ಮಾಲೀಕರಿಗೆ 2 ಪವನ್ ಚಿನ್ನದ ಪದಕ ಮತ್ತು ದ್ವಿತೀಯ ಸ್ಥಾನಕ್ಕೆ 1 ಪವನ್ ಚಿನ್ನದ ಪದಕ ನೀಡಲಾಗುವುದು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕಂಬಳ ಸಮಿತಿಯ ಅಧ್ಯಕ್ಷ PUCL ರಾಡ್ರಿಗಸ್, ಸಂಚಾಲಕ ಬಿ ಪದ್ಮಶೇಖರ ಜೈನ್, ಕಾರ್ಯಾಧ್ಯಕ್ಷ ಚಂದ್ರಪ್ರಕಾಶ್ ಶೆಟ್ಟಿ, ಕೋಶಾಧಿಕಾರಿ ಫಿಲಿಪ್ ಫ್ರಾಂಕ್, ಉಪಾಧ್ಯಕ್ಷರಾದ ಬೇಬಿ ಕುಂದರ್, ಸುದೀಪ್ ಕುಮಾರ್ ಶೆಟ್ಟಿ, ಸುದರ್ಶನ್ ಜೈನ್, ಕೆ ಮಾಯಲಪ್ಪ ಸಾಲ್ಯಾನ್, MS ಮಹಮ್ಮದ್, ಪ್ರಮುಖರಾದ ರಾಜೇಶ್ ರಾಡ್ರಿಗಸ್, ಸುಭಾಷ್ ಚಂದ್ರ ರೈ ಕುಳಾಲು, ಪ್ರವೀಣ್ ರಾಡ್ರಿಗಸ್, ಶಬೀರ್ ಸಿದ್ದಕಟ್ಟೆ, ಜನಾರ್ದನ ಚಡ್ತಿಮಾರ್, ಉಮೇಶ್ ಕುಲಾಲ್, ಸಂದೇಶ್ ಶೆಟ್ಟಿ, ಪ್ರಶಾಂತ್ ಕುಲಾಲ್, ಪ್ರಕಾಶ್ ಆಳ್ವಾ, ಲೆಸ್ಟರ್ ರಾಡ್ರಿಗಸ್, ವೆಂಕಪ್ಪ ಪೂಜಾರಿ, ಮಂಜುಳಾ ಕುಶಲ, ಸೀತಾರಾಮ ಶಾಂತಿ ಮತ್ತಿತರರು ಉಪಸ್ಥಿತರಿದ್ದರು.
ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.